ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರದಲ್ಲಿ ಓಪನ್ ಆಗ್ತಿರುವಂತಹ 12 IPOಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಖಂಡಿತ ಡೀಟೇಲ್ ಆಗಂತೂ ಹೋಗ್ತಾ ಇಲ್ಲ. ಆ ಕಂಪನಿ ಯಾವುದು, ಏನು ಬಿಸ್ನೆಸ್ ಮಾಡುತ್ತೆ, ಹಾಗೆ ಡೇಟ್ಸ್ ಯಾವುವು ಇಂಪಾರ್ಟೆಂಟ್, ಹಾಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ, ಇದಿಷ್ಟು ಮಾಹಿತಿಯನ್ನ ನಾವು ಈ ಒಂದೇ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಈ ವಾರ ಓಪನ್ ಆಗ್ತಿರುವಂತ ಎಲ್ಲ 12 IPOಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಕಂಪನಿಯನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮೊದಲನೇ ಕಂಪನಿ ಅಟ್ಲಾಂಟಾ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್. ಕಂಪನಿಯ ನೇಮಲ್ಲೇ ಇದೆ ಎಲೆಕ್ಟ್ರಿಕಲ್ಸ್ ಅಂತ, ಬಟ್ ಸ್ಟಿಲ್ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನೋಡಬಹುದು. ಅಟ್ಲಾಂಟಾ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಮ್ಯಾನುಫ್ಯಾಕ್ಚರ್ಸ್ ಪವರ್, ಆಟೋ ಅಂಡ್ ಇನ್ವರ್ಟರ್ ಡ್ಯೂಟಿ ಟ್ರಾನ್ಸ್ಫಾರ್ಮರ್ಸ್ ಇನ್ ಇಂಡಿಯಾ. ಪವರ್, ಆಟೋ, ಇನ್ವರ್ಟರ್ ಡ್ಯೂಟಿ ಟ್ರಾನ್ಸ್ಫಾರ್ಮರ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಅಟ್ಲಾಂಟಾ ಎಲೆಕ್ಟ್ರಿಕಲ್ಸ್. ಏನು ಇಂಪಾರ್ಟೆಂಟ್ ಡೇಟ್ಸ್ ಅನ್ನ ನಾವು ನೋಡಬಹುದು. IPO ಓಪನ್ ಡೇಟ್ ಸೆಪ್ಟೆಂಬರ್ 22, ಅಂದ್ರೆ ನಾಳೆಯಿಂದ ಓಪನ್ ಆಗುತ್ತೆ. ಬುಧವಾರ ಕ್ಲೋಸ್ ಆಗುತ್ತೆ. ಗುರುವಾರ ಅಲಾಟ್ಮೆಂಟ್ ಇರುತ್ತೆ. ಶುಕ್ರವಾರದಿಂದ ರೀಫಂಡ್ಸ್ ಶುರುವಾಗುತ್ತೆ. ಅಲಾಟ್ ಆದವರಿಗೆ ಶುಕ್ರವಾರನೇ ಡಿಮ್ಯಾಟ್ ಅಕೌಂಟ್ ಗೆ ಶೇರುಗಳು ಕ್ರೆಡಿಟ್ ಆಗುತ್ತೆ. ಲಿಸ್ಟಿಂಗ್ ಡೇಟ್ ಬಂದು ಸೆಪ್ಟೆಂಬರ್ 29 ಸೋಮವಾರ ಇರುತ್ತೆ. ಅಂದ್ರೆ ಈ ಸೋಮವಾರ ಓಪನ್ ಆಗಿ ನೆಕ್ಸ್ಟ್ ಸೋಮವಾರ ಲಿಸ್ಟ್ ಆಗುತ್ತೆ ಕಂಪನಿ. ಲಾಟ್ ಸೈಜ್ ಕೂಡ ನೀವು ಇಲ್ಲಿ ನೋಡಬಹುದು ಮಾಹಿತಿಯನ್ನ. 19 ಶೇರ್ಸ್ ಇರುತ್ತೆ ಒಂದು ಲಾಟ್ ಅಲ್ಲಿ. ಮ್ಯಾಕ್ಸಿಮಮ್ 70 ಲಾಟ್ ವರೆಗೂ ಕೂಡ ಅಪ್ಲೈ ಮಾಡಬಹುದು, ರಿಟೇಲ್ ಅಂಡ್ HNI ಸೇರಿ. ಏನು ಅಟ್ಲಾಂಟಾ ಎಲೆಕ್ಟ್ರಿಕಲ್ಸ್ ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅಂತ ನೋಡಬಹುದು. ಆಸ್ ಆಫ್ ನಾವು GMP 143 ರೂಪೀಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಅಂದ್ರೆ ಇಶ್ಯೂ ಪ್ರೈಸ್ ಬಂದು 754 ರೂಪಾಯಿ ಪ್ಲಸ್ 143 ಮಾಡಿದ್ರೆ 897ಕ್ಕೆ ಲಿಸ್ಟ್ ಆಗೋ ಲಕ್ಷಣ ಆಸ್ ಆಫ್ ನಾವು ಕಾಣ್ತಾ ಇದೆ. ಅಂದ್ರೆ ಅರೌಂಡ್ 19% ಪ್ರೀಮಿಯಂ ಗೆ ಲಿಸ್ಟ್ ಆಗುವಂತ ಲಕ್ಷಣ ಇದೆ ಆಸ್ ಆಫ್ ನಾವು. ಇದು ನಾಳೆ ನಾಡಿದ್ರಲ್ಲಿ ಬದಲಾಗಬಹುದು ಕೂಡ, ನೋಡೋಣ. ಡಿಸೆಂಟ್ ಪ್ರೀಮಿಯಂ ಇದೆ ಅಟ್ಲಾಂಟಾ ಎಲೆಕ್ಟ್ರಿಕಲ್ಸ್. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯ ಬಗ್ಗೆ. ಇನ್ನು ಎರಡನೇ ಕಂಪನಿಗೆ ನಾವು ಬರೆದರೆ ಗಣೇಶ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್. ಹೆಸರಲ್ಲಿ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅಂತ ಇದೆ. ನೋಡೋಣ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನೋಡಬಹುದು. ಕಂಪನಿ ಇಸ್ ದ ಬ್ರಾಂಡ್ ಆಫ್ ವೀಟ್ ಬೇಸ್ಡ್ ಡಿರೈವೇಟಿವ್ಸ್ ಮೈದಾ, ಸೂಜಿ, ದಾಲಿಯಾ ಇನ್ ಈಸ್ಟ್ ಇಂಡಿಯಾ. ವೀಟ್ ಬೇಸ್ಡ್ ಪ್ರಾಡಕ್ಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಕನ್ಸ್ಯೂಮರ್ ಸ್ಟೇಪಲ್ಸ್ ಅಲ್ಲಿ ಕೆಲಸ ಮಾಡುತ್ತೆ. ವೀಟ್ ಫ್ಲೋರ್, ವ್ಯಾಲ್ಯೂ ಆಡೆಡ್ ಫ್ಲೋರ್ ಪ್ರಾಡಕ್ಟ್ಸ್ ಅನ್ನ ಸೇಲ್ ಮಾಡುತ್ತೆ ಕಂಪನಿ. ಏನು ಇಂಪಾರ್ಟೆಂಟ್ ಡೇಟ್ಸ್, ಇದು ಕೂಡ ನಾಳೆ ಓಪನ್ ಆಗ್ತಾ ಇದೆ. ಬುಧವಾರ ಕ್ಲೋಸ್ ಆಗುತ್ತೆ. ಗುರುವಾರ ಅಲಾಟ್ಮೆಂಟ್ ಇರುತ್ತೆ. ಶುಕ್ರವಾರ ರೀಫಂಡ್ಸ್ ಇರುತ್ತೆ. ಅಲರ್ಟ್ ಆದವರಿಗೆ ಶುಕ್ರವಾರನೇ ಡಿಮ್ಯಾಟ್ ಅಕೌಂಟ್ ಗೆ ಶೇರುಗಳು ಕ್ರೆಡಿಟ್ ಆಗುತ್ತೆ. ಲಿಸ್ಟಿಂಗ್ ಬಂದು 29 ಸೆಪ್ಟೆಂಬರ್ ಸೋಮವಾರ ಇರುತ್ತೆ. ಇದು ಕೂಡ ಸೇಮ್ ಡೇಟ್ಸ್ ಇರುತ್ತೆ. ನಾಳೆಯಿಂದ ಓಪನ್ ಆಗಿ ನೆಕ್ಸ್ಟ್ ಸೋಮವಾರ ಲಿಸ್ಟಿಂಗ್ ಆಗುತ್ತೆ. ಇನ್ನು ಲಾಟ್ ಸೈಜ್ ನೋಡಬಹುದು. 46 ಶೇರ್ಸ್ ಇರುತ್ತೆ ಒಂದು ಲಾಟ್ ಅಲ್ಲಿ. ಮ್ಯಾಕ್ಸಿಮಮ್ 68 ಲಾಟ್ ವರೆಗೂ ಕೂಡ ಅಪ್ಲೈ ಮಾಡಬಹುದು, ಅಪ್ ಟು HNI ವರೆಗೂ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ನೋಡಿದ್ರೆ ಆಸ್ ಆಫ್ ನೌ 12 ರೂಪೀಸ್ GMP ಟ್ರೇಡ್ ಆಗ್ತಿದೆ. ಇಶ್ಯೂ ಪ್ರೈಸ್ ಬಂದು 322 ಇದೆ. 334ಕ್ಕೆ ಲಿಸ್ಟ್ ಆಗೋ ಕ್ಷಣ ಆಸ್ ಆಫ್ ನೌ ಇದೆ. ನಿಯರ್ಲಿ 4% ಪ್ರೀಮಿಯಂ ಅಲ್ಲಿ ಗಣೇಶ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಟ್ರೇಡ್ ಆಗ್ತಾ ಇದೆ. ಏನಂತ ಗ್ರೇಟ್ ಪ್ರೀಮಿಯಂ ಈ ಕಂಪನಿಯದ್ದಿಲ್ಲ, ಬಟ್ ಸ್ಟಿಲ್ ನಾಳೆ ನಾಡಿದ್ದು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಚೇಂಜಸ್ ಆಗುತ್ತೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಲ್ಲಿ ಅಂತ. ಇನ್ನು ಮೂರನೇ ಕಂಪನಿಗೆ ನಾವು ಬರೆದ್ರೆ ಆನಂದ್ ರತಿ ಶೇರ್ ಅಂಡ್ ಸ್ಟಾಕ್ ಬ್ರೋಕರ್ಸ್. ಕಂಪನಿಯ ಹೆಸರಲ್ಲೇ ಇದೆ. ಹಾಗೆ ಆನಂದ್ ರತಿ ಬಗ್ಗೆ ನೀವು ಕೇಳಿರ್ತೀರಿ ಕೂಡ. ಸ್ಟಾಕ್ ಬ್ರೋಕರ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಸ್ಟಿಲ್ ನೋಡಬಹುದು ಫುಲ್ ಸರ್ವಿಸ್ ಬ್ರೋಕಿಂಗ್ ಕಂಪನಿ ಇದು. ನಾನು 2 ವೀಕ್ಸ್ ಬಿಫೋರ್ ಫುಲ್ ಸರ್ವಿಸ್ ಬ್ರೋಕಿಂಗ್ ಕಂಪನಿ ಹಾಗೂ ಡಿಸ್ಕೌಂಟ್ ಬ್ರೋಕರ್ಸ್ ಬಗ್ಗೆ ವಿಡಿಯೋ ಕವರ್ ಮಾಡಿದೆ. ಅದರಲ್ಲಿ ಈ ಫುಲ್ ಸರ್ವಿಸ್ ಬ್ರೋಕಿಂಗ್ ಕಂಪನೀಸ್ ಅಲ್ಲಿ ಏನಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನಿಮಗೆ ಗೊತ್ತಿದೆ ಅನ್ಕೊಳ್ತೀನಿ. ಒಂದು ಬ್ರೋಕರೇಜ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಸ್ಟಾಕ್ ಮಾರ್ಕೆಟ್ ಥೀಮ್ ಅಲ್ಲಿ ಕೆಲಸ ಮಾಡುವಂತದ್ದು. IPO ಓಪನ್ ಡೇಟ್ ಬಂದು ಮಂಗಳವಾರ ಇರುತ್ತೆ. ಸೆಪ್ಟೆಂಬರ್ 23ಕ್ಕೆ ಓಪನ್ ಆಗುತ್ತೆ. 25ಕ್ಕೆ ಕ್ಲೋಸ್ ಆಗುತ್ತೆ. ಅಲಾಟ್ಮೆಂಟ್ ಶುಕ್ರವಾರ ಇರುತ್ತೆ. ರೀಫಂಡ್ಸ್ 29 ಸೋಮವಾರದಿಂದ ಶುರು ಆಗುತ್ತೆ. ಟೆಂಟೇಟಿವ್ ಲಿಸ್ಟಿಂಗ್ ಡೇಟ್ ಬಂದು ಸೆಪ್ಟೆಂಬರ್ 30 ಮಂಗಳವಾರ ಇರುತ್ತೆ. ಇನ್ನು ಲಾಟ್ ಸೈಜ್ ಗೆ ಬಂದ್ರೆ 36 ಶೇರ್ಸ್ ಇರುತ್ತೆ ಒಂದು ಲಾಟ್ ಅಲ್ಲಿ. ಮ್ಯಾಕ್ಸಿಮಮ್ 68 ಲಾಟ್ ವರೆಗೂ ಕೂಡ ಅಪ್ಲೈ ಮಾಡಬಹುದು. 2448 ಶೇರ್ಸ್ ರಿಟೇಲ್ ಇಂದ HNI ವರೆಗೂ ಆನಂದ್ ರತಿ ಶೇರ್ ಅಂಡ್ ಸ್ಟಾಕ್ ಬ್ರೋಕರ್ಸ್ ಅಲ್ಲಿ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಿದ್ರೆ ಆಸ್ ಆಫ್ ನೌ 24 ರೂಪೀಸ್ ಪ್ರೀಮಿಯಂ ಇದೆ. ಇಶ್ಯೂ ಪ್ರೈಸ್ ಬಂದು 414 ಇದೆ. 438ಕ್ಕೆ ಲಿಸ್ಟ್ ಆಗೋ ಲಕ್ಷಣ ಆಸ್ ಆಫ್ ನೌ ಇದೆ. ನಿಯರ್ಲಿ 6% ಪ್ರೀಮಿಯಂ ಆನಂದ್ ರತಿ ಶೇರ್ ಅಲ್ಲಿ ಇದೆ. ಡಿಸೆಂಟ್ ಪ್ರೀಮಿಯಂ ಇದೆ. ಅಂತ ದೊಡ್ಡ ಮಟ್ಟದ ಪ್ರೀಮಿಯಂ ಏನು ಇಲ್ಲೂ ಕಾಣುತ್ತಿಲ್ಲ. ಇನ್ನು ಶೇಷಸಾಯಿ ಟೆಕ್ನಾಲಜೀಸ್ ಈ ಕಂಪನಿಯ IPO ಕೂಡ ಈ ವಾರದಲ್ಲೇ ಓಪನ್ ಆಗ್ತಾ ಇದೆ. ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನೋಡಬಹುದು. ಟೆಕ್ನಾಲಜಿ ಡ್ರಿವನ್ ಮಲ್ಟಿ ಲೊಕೇಶನ್ ಸೊಲ್ಯೂಷನ್ ಪ್ರೊವೈಡರ್ ಸ್ಪೆಷಲೈಸಿಂಗ್ ಇನ್ ಪೇಮೆಂಟ್ ಸೊಲ್ಯೂಷನ್ ಆಸ್ ವೆಲ್ ಆಸ್ ಕಮ್ಯುನಿಕೇಶನ್ಸ್ ಅಂಡ್ ಫುಲ್ಫಿಲ್ಮೆಂಟ್ ಸರ್ವಿಸಸ್ ಪ್ರೈಮರಿಲಿ ಕೇಟರಿಂಗ್ ಟು ದ ಬ್ಯಾಂಕಿಂಗ್, ಫೈನಾನ್ಷಿಯಲ್ ಸರ್ವಿಸಸ್ ಅಂಡ್ ಇನ್ಶೂರೆನ್ಸ್ ಇಂಡಸ್ಟ್ರಿ. ಈ ಕಂಪನಿ ಪೇಮೆಂಟ್ ಸೊಲ್ಯೂಷನ್ಸ್ ಅಲ್ಲಿ ಕೆಲಸ ಮಾಡುತ್ತೆ. ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಕೆಲಸ ಮಾಡುತ್ತೆ. ಓವರ್ ಆಲ್ ಹೇಳ್ಬೇಕಂದ್ರೆ ಸರ್ವಿಸಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಎಸ್ಪೆಷಲಿ BFSI ಗೆ ಅನ್ನ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುತ್ತೆ. ಇನ್ನು IPO ಡೇಟ್ ಅನ್ನ ನಾವು ನೋಡಿದ್ರೆ ಇದು ಕೂಡ ಮಂಗಳವಾರ ಓಪನ್ ಆಗ್ತಾ ಇದೆ. ಸೆಪ್ಟೆಂಬರ್ 23ಕ್ಕೆ 25ಕ್ಕೆ ಕ್ಲೋಸ್ ಆಗುತ್ತೆ. 26ನೇ ತಾರೀಕು ಅಲಾಟ್ಮೆಂಟ್ ಇರುತ್ತೆ. 29ಕ್ಕೆ ರೀಫಂಡ್ಸ್ ಸ್ಟಾರ್ಟ್ ಆಗುತ್ತೆ. ಅಲಾಟ್ ಆದವರಿಗೆ 29ಕ್ಕೆ ಶೇರುಗಳು ಕ್ರೆಡಿಟ್ ಆಗುತ್ತೆ. ಟೆಂಟೇಟಿವ್ ಲಿಸ್ಟಿಂಗ್ ಡೇಟ್ ಬಂದು ಸೆಪ್ಟೆಂಬರ್ 30 ಮಂಗಳವಾರ ಇರುತ್ತೆ. ಇನ್ನು ಲಾಟ್ ಸೈಜ್ ಪರ್ ಲಾಟ್ 35 ಶೇರ್ಸ್ ಇರುತ್ತೆ. ಮ್ಯಾಕ್ಸಿಮಮ್ 68 ಲಾಟ್ ವರೆಗೂ ಕೂಡ ಅಪ್ಲೈ ಮಾಡಬಹುದು. BHNI ವರೆಗೂ 2380 ಶೇರ್ಸ್ ಆಗಿರುತ್ತೆ. ಇನ್ನು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಿದ್ರೆ ಆಸ್ ಆಫ್ ನೌ 115 ರೂಪಾಯಿ ಪ್ರೀಮಿಯಂ ನೋಡ್ಲಿಕ್ಕೆ ಕಾಣ್ತಾ ಇದೆ. ಇಶ್ಯೂ ಪ್ರೈಸ್ ಬಂದು 423 ಅಂದ್ರೆ 27% ಪ್ರೀಮಿಯಂ ನೋಡ್ಲಿಕ್ಕೆ ಕಾಣ್ತಾ ಇದೆ ಶೇಷಸಾಯಿ ಟೆಕ್ನಾಲಜೀಸ್.
ಒಳ್ಳೆ ಪ್ರೀಮಿಯಂ ಇದೆ ಶೇಷ ಸಾಯಿ ಟೆಕ್ನಾಲಜೀಸ್ ಅಲ್ಲಿ, ಅದನ್ನ ನೀವು ಇಲ್ಲಿ ನೋಡಬಹುದು. ಇದು ಮಂಗಳವಾರ ಓಪನ್ ಆಗ್ತಾ ಇದೆ. ಇನ್ನು ನೆಕ್ಸ್ಟ್ ಕಂಪನಿಗೆ ಬರೋದಾದ್ರೆ ಝಾರೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಅಂಡ್ ರಿಸರ್ಚ್ ಲಿಮಿಟೆಡ್. ಕಂಪನಿಯ ಹೆಸರಲ್ಲಿ ಟೆಕ್ನಾಲಜಿ ಅಂತ ಇದೆ, ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದೊಂದು ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಅಂತಾನೆ ಹೇಳ್ಬೋದು. ನೋಡಬಹುದು ಆನ್ಲೈನ್ ಹೈಯರ್ ಎಜುಕೇಶನ್ ಅಂಡ್ ಅಪ್ಸ್ಕಿಲಿಂಗ್ ಪ್ಲಾಟ್ಫಾರ್ಮ್, ಸ್ಕಿಲ್ ಡೆವಲಪ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡುವಂತದ್ದು ಝಾರೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ರಿಸರ್ಚ್. ಟೆಂಟೇಟಿವ್ ಶೆಡ್ಯೂಲ್ ಅನ್ನು ನೋಡಿದ್ರೆ ಐಪಿಒ ಓಪನ್ ಡೇಟ್ ಬಂದು ಸೆಪ್ಟೆಂಬರ್ 23 ಅಂದ್ರೆ ಮಂಗಳವಾರ ಇದು ಕೂಡ ಓಪನ್ ಆಗುತ್ತೆ. ಗುರುವಾರ ಕ್ಲೋಸ್ ಆಗುತ್ತೆ. ಶುಕ್ರವಾರ ಅಲಾಟ್ಮೆಂಟ್ ಇರುತ್ತೆ. ರಿಫಂಡ್ಸ್ ಸೋಮವಾರದಿಂದ ಶುರುವಾಗುತ್ತೆ. ಅಲಾಟ್ ಆದವರಿಗೆ ಶೇರ್ಗಳು ಸೋಮವಾರ ಕ್ರೆಡಿಟ್ ಆಗುತ್ತೆ. ಟೆಂಟೇಟಿವ್ ಲಿಸ್ಟಿಂಗ್ ಬಂದು ಸೆಪ್ಟೆಂಬರ್ 30 ಮಂಗಳವಾರ ಇರುತ್ತೆ. ಈ ಮಂಗಳವಾರ ಓಪನ್ ಆಗಿ ನೆಕ್ಸ್ಟ್ ಮಂಗಳವಾರ ಲಿಸ್ಟ್ ಆಗುತ್ತೆ. ಇನ್ನು ಲಾಟ್ ಸೈಜ್ ನೋಡಬಹುದು 16 ಶೇರ್ಸ್ ಇರುತ್ತೆ ಪರ್ ಲಾಟ್. ಮ್ಯಾಕ್ಸಿಮಮ್ 71 ಲಾಟ್ಸ್ 1136 ಶೇರ್ಸ್ ಆಗಿರುತ್ತೆ. ಇನ್ನು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಿದ್ರೆ ಝಾರೋ ಇನ್ಸ್ಟಿಟ್ಯೂಟ್ ನೋಡಬಹುದು 105 ರೂಪಾಯಿ ಆಸ್ ಆಫ್ ನಾವು ಕಾಣ್ತಾ ಇದೆ. ಇಶ್ಯೂ ಪ್ರೈಸ್ ಬಂದು 890 ರೂಪಾಯಿ, ಅಂದ್ರೆ ನಿಯರ್ಲಿ 12% ಪ್ರೀಮಿಯಂ ಆಸ್ ಆಫ್ ನಾವು ಇದೆ ಝಾರೋ ಎಜುಕೇಶನ್. ನೋಡೋಣ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ, ಯಾಕಂದ್ರೆ ಇನ್ನು ಸಮಯ ಇದೆ. ನೆಕ್ಸ್ಟ್ ಸೋಲಾರ್ ವರ್ಲ್ಡ್ ಎನರ್ಜಿ ಸೊಲ್ಯೂಷನ್ಸ್, ಹೆಸರಲ್ಲಿ ಸೋಲಾರ್ ವರ್ಲ್ಡ್ ಅಂತ ಇದೆ. ನೋಡೋಣ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನೋಡಬಹುದು. ಸೋಲಾರ್ ವರ್ಲ್ಡ್ ಎನರ್ಜಿ ಸೊಲ್ಯೂಷನ್ಸ್ ಲಿಮಿಟೆಡ್ ಇಸ್ ಎ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಪ್ರೊವೈಡರ್ ಸ್ಪೆಷಲೈಸಿಂಗ್ ಇನ್ ಎಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್. ಅಂದ್ರೆ ಸೋಲಾರ್ ಪವರ್ ಪ್ರಾಜೆಕ್ಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ. ಇಪಿಸಿ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡುವಂತ ಕಂಪನಿ. ಇನ್ನು ಡೇಟ್ಸ್ ಗೆ ಬಂದ್ರೆ ಇದು ಕೂಡ ಮಂಗಳವಾರ ಓಪನ್ ಆಗ್ತಾ ಇದೆ. ಗುರುವಾರ ಕ್ಲೋಸ್ ಆಗುತ್ತೆ. ಶುಕ್ರವಾರ ಅಲಾಟ್ಮೆಂಟ್ ಇರುತ್ತೆ. ಸೋಮವಾರ ರಿಫಂಡ್ಸ್ ಇರುತ್ತೆ. ಅಂದ್ರೆ 29 ಸೆಪ್ಟೆಂಬರ್ ಅಲಾಟ್ ಆದವರಿಗೆ ಸೋಮವಾರ ಸೆಪ್ಟೆಂಬರ್ 29ಕ್ಕೆ ಶೇರ್ಗಳು ಕ್ರೆಡಿಟ್ ಆಗುತ್ತೆ ಡಿಮ್ಯಾಟ್ ಅಕೌಂಟ್ ಗೆ. ಲಿಸ್ಟಿಂಗ್ ಬಂದು ಮಂಗಳವಾರ ಸೆಪ್ಟೆಂಬರ್ 30ನೇ ತಾರೀಕು ಇರುತ್ತೆ. ನಾಡಿದ್ದು 3 ಐಪಿಒಗಳು ಓಪನ್ ಆಗ್ತಾ ಇದೆ. ಇನ್ನೊಂದಿರಬಹುದು ನೋಡೋಣ. ಏನು ಲಾಟ್ ಸೈಜ್ ನೋಡಬಹುದು 42 ಶೇರ್ಸ್ ಪರ್ ಲಾಟ್. ಮ್ಯಾಕ್ಸಿಮಮ್ 2856 ಶೇರ್ಸ್ 68 ಲಾಟ್ ವರೆಗೂ ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ ಅಪ್ ಟು BHNI ಕ್ಯಾಟಗರಿ ವರೆಗೂ. ಇನ್ನು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಿದ್ರೆ 68 ರೂಪಾಯಿ ಇದೆ. ಇಶ್ಯೂ ಪ್ರೈಸ್ ಬಂದು 351, ನಿಯರ್ಲಿ 20% ಪ್ರೀಮಿಯಂ ಆಸ್ ಆಫ್ ನಾವು ನೋಡ್ಲಿಕ್ಕೆ ಕಾಣ್ತಾ ಇದೆ. ನೋಡೋಣ ನಾಳೆ ನಾಡಿದ್ರಲ್ಲಿ ಏನಾದ್ರು ಬದಲಾಗುತ್ತಾ ಅಂತ. ಸೋಲಾರ್ ವರ್ಲ್ಡ್ ಎನರ್ಜಿ ಸೊಲ್ಯೂಷನ್ಸ್ IPOದ GMP ಅಲ್ಲಿ. ಇನ್ನು ನೆಕ್ಸ್ಟ್ ಬರೋದಾದ್ರೆ ಇಪ್ಯಾಕ್ ಪ್ರಿಫ್ಯಾಬ್ ಟೆಕ್ನಾಲಜೀಸ್. ಇಪ್ಯಾಕ್ ಡ್ಯೂರಬಲ್ಸ್ ಅಂತ ಒಂದು ಕಂಪನಿ ಇದೆ ಈಗಾಗಲೇ ಮಾರ್ಕೆಟ್ ಅಲ್ಲಿ, ಅದೇ ರೀತಿ ಕಾಣ್ತಾ ಇದೆ ಲೋಗೋ ಎಲ್ಲ ನೋಡಿದ್ರೆ. ನೋಡೋಣ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನೋಡಬಹುದು. ಇಪ್ಯಾಕ್ Prefab Technologies Limited engaged in turnkey pre-engineered steel buildings and prefabricated structure, handling design, fabrication, installation and industrial, institutional and commercial sectors. ಅಂದ್ರೆ ಪ್ರೀ ಫ್ಯಾಬ್ರಿಕೇಟೆಡ್ ಸ್ಟ್ರಕ್ಚರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿಗೊಂದು ರೆಡಿ ಇರುವಂತ ಒಂದು ಟೆಂಪರರಿ ಮನೆ ತಂದಿರ್ತಾರೆ, ರೂಮ್ ಗಳನ್ನ ತಂದಿರ್ತಾರೆ. ಈ ರೀತಿ ಪ್ರೀ ಫ್ಯಾಬ್ರಿಕೇಶನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಈಗ ಟ್ರೆಂಡಿಂಗ್ ಇದೆ ಈ ಬಿಸ್ನೆಸ್. ಇವನ್ ದೊಡ್ಡ ದೊಡ್ಡ ಮನೆಯನ್ನೇ ಈ ರೀತಿಯಾಗಿ ರೆಡಿ ಮಾಡ್ಕೊಡ್ತಾರೆ. ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇದು. ಇತ್ತೀಚೆಗೆ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಬಿಲ್ಡಿಂಗ್ ಸ್ಟ್ರಕ್ಚರ್ಸ್, ಯಾಕಂದ್ರೆ ಬೇಗ ರೆಡಿ ಆಗುತ್ತೆ ಅಂತ. ನಾವು ಇಷ್ಟಿಷ್ಟು ಅಳತೆ ಬೇಕು ಅಂತ ಕೊಟ್ರೆ ಅವ್ರು ರೆಡಿ ಮಾಡ್ಕೊಟ್ಬಿಡ್ತಾರೆ. ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಡೇಟ್ಸ್ ಅನ್ನ ನೋಡಿದ್ರೆ ಸೆಪ್ಟೆಂಬರ್ 24ಕ್ಕೆ ಓಪನ್ ಆಗ್ತಾ ಇದೆ. ಅಂದ್ರೆ ಬುಧವಾರ ಓಪನ್ ಆಗುತ್ತೆ. ಶುಕ್ರವಾರ ಕ್ಲೋಸ್ ಆಗುತ್ತೆ. ಸೋಮವಾರ ಅಲಾಟ್ಮೆಂಟ್ ಇರುತ್ತೆ 29 ಸೆಪ್ಟೆಂಬರ್. ರೀಫಂಡ್ಸ್ 30 ಸೆಪ್ಟೆಂಬರ್ ಇಂದ ಆಗುತ್ತೆ. ಅಲಾಟ್ ಆದವರಿಗೆ 30ನೇ ತಾರೀಕಿಗೆ ಡಿಮ್ಯಾಟ್ ಅಕೌಂಟ್ ಗೆ ಶೇರ್ಗಳು ಬರುತ್ತೆ. ಅಕ್ಟೋಬರ್ 1ಕ್ಕೆ ಲಿಸ್ಟ್ ಆಗುತ್ತೆ. ಇನ್ನು ಲಾಟ್ ಸೈಜ್ ನೋಡಬಹುದು 73 ಶೇರ್ಸ್ ಇರುತ್ತೆ ಒಂದ್ ಲಾಟ್ ಅಲ್ಲಿ. ಮ್ಯಾಕ್ಸಿಮಮ್ 68 ಲಾಟ್ಸ್ 4964 ಶೇರ್ಗಳಿರುತ್ತೆ ಅಪ್ಲೈ ಮಾಡುವಂತವ್ರಿಗೆ. ಇನ್ನು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಿದ್ರೆ 19 ರೂಪೀಸ್ ಆಸ್ ಆಫ್ ನೌ ಇದೆ. ಇಶ್ಯೂ ಪ್ರೈಸ್ ಬಂದು 204 ರೂಪಾಯಿ. ಆಸ್ ಆಫ್ ನೌ 9% ಪ್ರೀಮಿಯಂ ಕಾಣ್ತಾ ಇದೆ. ದೊಡ್ಡ ಮಟ್ಟದ ಪ್ರೀಮಿಯಂ ಇಲ್ಲ, ಬಟ್ ಡೀಸೆಂಟ್ ಪ್ರೀಮಿಯಂ ನೋಡ್ಲಿಕ್ಕೆ ಸಿಗ್ತಿದೆ ಅಂತ ಹೇಳ್ಬೋದು ಇಪ್ಯಾಕ್ ಪ್ರಿಫ್ಯಾಬ್ ಅಲ್ಲಿ. ನೆಕ್ಸ್ಟ್ BMW ವೆಂಚರ್ಸ್. ಈ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನೋಡಿದ್ರೆ ನೋಡಬಹುದು. ಪ್ರೈಮರಿಲಿ ಎಂಗೇಜ್ಡ್ ಇನ್ ಟ್ರೇಡಿಂಗ್ ಡಿಸ್ಟ್ರಿಬ್ಯೂಷನ್ ಆಫ್ ಸ್ಟೀಲ್ ಪ್ರಾಡಕ್ಟ್ಸ್ ಟ್ರೇಡಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಟ್ರಾಕ್ಟರ್ ಎಂಜಿನ್, ಸ್ಪೇರ್ ಪಾರ್ಟ್ಸ್, ಮ್ಯಾನುಫ್ಯಾಕ್ಚರಿಂಗ್ ಆಫ್ PVC ಪೈಪ್, ರೋಲ್ ಫಾರ್ಮಿಂಗ್ ಅಂಡ್ ಫ್ಯಾಬ್ರಿಕೇಶನ್. ಇದು ಕೂಡ ಪ್ರೀ ಎಂಜಿನಿಯರಿಂಗ್ ಬಿಲ್ಡಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಸೇಮ್ ಇಪ್ಯಾಕ್ ನೋಡಿದ್ವಲ್ಲ ಅದೇ ರೀತಿ ಸೆಗ್ಮೆಂಟ್ ಅಲ್ಲಿ ಈ ಕಂಪನಿ ಕೂಡ ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ. ಇನ್ನು ಶೆಡ್ಯೂಲ್ ನೋಡೋದಾದ್ರೆ ಇದು ಕೂಡ 24ನೇ ತಾರೀಕಿಗೆ ಓಪನ್ ಆಗ್ತಾ ಇದೆ. 26ಕ್ಕೆ ಕ್ಲೋಸ್ ಆಗುತ್ತೆ. 29ಕ್ಕೆ ಅಲಾಟ್ಮೆಂಟ್ ಇರುತ್ತೆ. 30ಕ್ಕೆ ರಿಫಂಡ್ಸ್ ಇರುತ್ತೆ. 30ಕ್ಕೆ ಮ್ಯಾಟ್ ಅಕೌಂಟ್ ಗೆ ಶೇರ್ಗಳು ಕ್ರೆಡಿಟ್ ಆಗುತ್ತೆ. ಅಲಾಟ್ ಆದವರಿಗೆ ಅಕ್ಟೋಬರ್ 1 ಲಿಸ್ಟ್ ಆಗುತ್ತೆ. ಇನ್ನು BMW ವೆಂಚರ್ ನ ಪ್ರೈಸ್ ಅನೌನ್ಸ್ ಆಗಿಲ್ಲ. ಮೇ ಬಿ ನಾಳೆ ನಾಡಿದ್ರಲ್ಲಿ ಅಪ್ಡೇಟ್ ಆಗುತ್ತೆ. ಪ್ರೀಮಿಯಂ ನೋಡಿದ್ರೆ ಇಲ್ಲೂ ಕೂಡ ಸ್ಟಾರ್ಟ್ ಆಗಿಲ್ಲ, ಯಾಕಂದ್ರೆ ಇನ್ನು ಪ್ರೈಸ್ ಅನೌನ್ಸ್ ಆಗಿಲ್ಲಲ್ಲ, ಹಾಗಾಗಿ ಇನ್ನು ಟ್ರೇಡ್ ಆಗ್ತಿಲ್ಲ. ನೆಕ್ಸ್ಟ್ ಜೈನ್ ರಿಸೋರ್ಸ್ ರಿಸೈಕ್ಲಿಂಗ್ ಲಿಮಿಟೆಡ್. ರೀಸೈಕ್ಲಿಂಗ್ ಅಂತ ಇದೆ ಹೆಸರಲ್ಲಿ. ನೋಡಬಹುದು ದ ರೀಸೈಕ್ಲಿಂಗ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ನಾನ್ ಫೆರೋಸ್ ಮೆಟಲ್ ಪ್ರಾಡಕ್ಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ. ಜೊತೆಗೆ ರೀಸೈಕ್ಲಿಂಗ್ ಬಿಸ್ನೆಸ್ ಅನ್ನು ಕೂಡ ಕಂಪನಿ ಮಾಡುತ್ತೆ. IPO ಡೇಟ್ಸ್ ಗೆ ಬಂದ್ರೆ ಇದು ಕೂಡ 24ನೇ ತಾರೀಕು ಓಪನ್ ಆಗ್ತಾ ಇದೆ. 26ಕ್ಕೆ ಕ್ಲೋಸ್ ಆಗುತ್ತೆ. 29ಕ್ಕೆ ಅಲಾಟ್ಮೆಂಟ್, 30ಕ್ಕೆ ರಿಫಂಡ್ಸ್, ಹಾಗೆ 30ನೇ ತಾರೀಕಿಗೆ ಶೇರ್ಗಳು ಕ್ರೆಡಿಟ್ ಆಗುತ್ತೆ ಡಿಮ್ಯಾಟ್ ಅಕೌಂಟ್ ಗೆ. ಅಕ್ಟೋಬರ್ 1ನೇ ತಾರೀಕು ಲಿಸ್ಟಿಂಗ್ ಇರುತ್ತೆ. ಲಾಟ್ ಸೈಜ್ 64 ಶೇರ್ಸ್ ಇರುತ್ತೆ ಒಂದ್ ಲಾಟ್ ಅಲ್ಲಿ. ಮ್ಯಾಕ್ಸಿಮಮ್ 4352 ಶೇರ್ಸ್ 68 ಲಾಟ್ಸ್ ಇರುತ್ತೆ ಅಪ್ಲೈ ಮಾಡುವಂತವ್ರಿಗೆ. ಇನ್ನು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಿದ್ರೆ 15 ರೂಪೀಸ್ ಇದೆ. ಇಶ್ಯೂ ಪ್ರೈಸ್ ಬಂದು 232, ಅರೌಂಡ್ 6.5% ಪ್ರೀಮಿಯಂ ಆಸ್ ಆಫ್ ನೌ ಕಾಣ್ತಿದೆ ಜೈನ್ ಮೆಟಲ್ ಗ್ರೂಪ್ ಅಲ್ಲಿ. ಸದ್ಯದ ಮಟ್ಟಿಗೆ ಏನಂತ ದೊಡ್ಡ ಪ್ರೀಮಿಯಂ ಇಲ್ಲ, ಬಟ್ ನೋಡೋಣ ಇನ್ನು ಸಮಯ ಇದೆ, ಹಾಗಾಗಿ ಬದಲಾಗಬಹುದು.
ನೆಕ್ಸ್ಟ್ ಟ್ರಾಲ್ಟ್ ಬಯೋ ಎನರ್ಜಿ. ಈ ಕಂಪನಿಯ ಬಿಸ್ನೆಸ್ ನೋಡಿದ್ರೆ ಪ್ರೊಡಕ್ಷನ್ ಆಫ್ ಬಯೋಫ್ಯೂಯಲ್ ವಿತ್ ಪ್ರೈಮರಿ ಫೋಕಸ್ ಆಫ್ ಎಥೆನಾಲ್ ಸೆಕ್ಟರ್, ಅಂದ್ರೆ ಎಥೆನಾಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದು ಟ್ರಾಲ್ಟ್ ಬಯೋ ಎನರ್ಜಿ. ಡೇಟ್ಸ್ ಅನ್ನು ನೋಡಿದ್ರೆ 25ಕ್ಕೆ ಓಪನ್ ಆಗುತ್ತೆ, ಸೆಪ್ಟೆಂಬರ್ 25ಕ್ಕೆ, 29ಕ್ಕೆ ಕ್ಲೋಸ್ ಆಗುತ್ತೆ, 30ಕ್ಕೆ ಅಲಾಟ್ಮೆಂಟ್ ಇರುತ್ತೆ, ಅಕ್ಟೋಬರ್ 1ರಿಂದ ಇನಿಷಿಯೇಷನ್ಸ್ ಆಫ್ ರಿಫಂಡ್ಸ್ ಇರುತ್ತೆ, ಅಕ್ಟೋಬರ್ 1ನೇ ತಾರೀಕು ಡಿಮ್ಯಾಟ್ ಅಕೌಂಟ್ ಗೆ ಶೇರುಗಳ ಕ್ರೆಡಿಟ್ ಆಗುತ್ತೆ. ಲಿಸ್ಟಿಂಗ್ ಬಂದು ಅಕ್ಟೋಬರ್ 3ಕ್ಕೆ, ಅಕ್ಟೋಬರ್ 2 ರಜೆ ಇದೆ ಮಾರ್ಕೆಟ್, ಹಾಗಾಗಿ ಅಕ್ಟೋಬರ್ 3ಕ್ಕೆ ಲಿಸ್ಟಿಂಗ್ ಇರುತ್ತೆ. ಇದು ಇನ್ನು ಪ್ರೈಸ್ ಇಲ್ಲೂ ಕೂಡ ಅಡ್ಜಸ್ಟ್ ಆಗಿಲ್ಲ, ಹಾಗಾಗಿ ನಮಗೆ ಲಾಟ್ ಸೈಜ್ ಅನ್ನ ನೋಡಕ್ ಆಗ್ತಿಲ್ಲ. ಪ್ರೀಮಿಯಂ ಕೂಡ ಇಲ್ಲ ನೋಡಬಹುದು, ಯಾಕೆಂದ್ರೆ ಇನ್ನು ಪ್ರೈಸ್ ಅನೌನ್ಸ್ ಆಗಿಲ್ಲದೆ ಇರೋದಕ್ಕೆ. ನಂತರ ಜಿನ್ ಕುಶಾಲ್ ಇಂಡಸ್ಟ್ರೀಸ್ ಲಿಮಿಟೆಡ್. ಈ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ನೋಡಬಹುದು. ಎನ್ ಎಕ್ಸ್ಪೋರ್ಟ್ ಟ್ರೇಡಿಂಗ್ ಕಂಪನಿ ಸಪ್ಲೈಯಿಂಗ್ ಕನ್ಸ್ಟ್ರಕ್ಷನ್ ಮೆಷಿನರಿ ಗ್ಲೋಬಲಿ. ಗ್ಲೋಬಲ್ ಲೆವೆಲ್ ಅಲ್ಲಿ ಕನ್ಸ್ಟ್ರಕ್ಷನ್ ಮೆಷಿನರೀಸ್ ಅನ್ನ ಸಪ್ಲೈ ಮಾಡುವಂತಹ ಕಂಪನಿ. UAE, ಮೆಕ್ಸಿಕೋ, ನೆದರ್ಲ್ಯಾಂಡ್ಸ್, ಬೆಲ್ಜಿಯಂ, ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ, UK ಈ ಎಲ್ಲ ದೇಶಗಳಲ್ಲಿ ಕಂಪನಿ ಪ್ರೆಸೆನ್ಸ್ ಅನ್ನ ಹೊಂದಿದೆ. ಡೇಟ್ಸ್ ನೋಡಬಹುದು. 25ನೇ ತಾರೀಕು ಓಪನ್ ಆಗುತ್ತೆ, 29ಕ್ಕೆ ಕ್ಲೋಸ್ ಆಗುತ್ತೆ, 30ಕ್ಕೆ ರಿಫಂಡ್ಸ್ ಇರುತ್ತೆ, 30ಕ್ಕೆ ಅಲಾಟ್ಮೆಂಟ್ ಕೂಡ ಇರುತ್ತೆ, 1ನೇ ತಾರೀಕು ಡಿಮ್ಯಾಟ್ ಅಕೌಂಟ್ ಗೆ ಶೇರುಗಳ ಕ್ರೆಡಿಟ್ ಆಗುತ್ತೆ. ಲಿಸ್ಟಿಂಗ್ ಬಂದು ಅಕ್ಟೋಬರ್ 3 ಇರುತ್ತೆ. ಲಾಟ್ ಸೈಜ್ 120 ಶೇರ್ಸ್ ಇರುತ್ತೆ ಪರ್ ಲಾಟ್, ಮ್ಯಾಕ್ಸಿಮಮ್ 69 ಲಾಟ್, 8280 ಶೇರ್ಸ್ ಆಗಿರುತ್ತೆ. ಏನು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಿದ್ರೆ ನೋಡಬಹುದು 51 ರುಪೀಸ್ ಆಸ್ ಆಫ್ ನೌ ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಇದೆ. ಜಿನ್ ಕುಶಾಲ್ ಇಂಡಸ್ಟ್ರೀಸ್ ಇಶ್ಯೂ ಪ್ರೈಸ್ ಬಂದು 121 ರೂಪಾಯಿ ಇದೆ. 42% ಪ್ರೀಮಿಯಂ ಆಸ್ ಆಫ್ ನೌ ನೋಡ್ಲಿಕ್ಕೆ ಕಾಣ್ತಾ ಇದೆ. ಇನ್ನು ಸಮಯ ಇದೆ, ಅಷ್ಟರಲ್ಲಿ ಬದಲಾವಣೆ ಆಗ್ಬಹುದು, ಯಾಕಂದ್ರೆ ಓಪನ್ ಆಗ್ತಾ ಇರೋದು 25ನೇ ತಾರೀಕು. ಆಸ್ ಆಫ್ ನೌ ಒಳ್ಳೆ ಪ್ರೀಮಿಯಂ ಇದೆ ಜಿನ್ ಕುಶಾಲ್ ಇಂಡಸ್ಟ್ರೀಸ್. ನೋಡೋಣ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ. ನಂತರ ಸಾತ್ವಿಕ್ ಗ್ರೀನ್ ಎನರ್ಜಿ. ಇದಾಗಲೇ ಶುಕ್ರವಾರನೇ ಓಪನ್ ಆಗಿದೆ, 23ನೇ ತಾರೀಕುವರೆಗೂ ಓಪನ್ ಇರುತ್ತೆ. ಇದರ ಪ್ರೀಮಿಯಂ ನೋಡೋಣ, ಈಗಾಗಲೇ ಬಹುಶಃ ನೀವು ನೋಡಿರ್ತೀರಿ ಅನ್ಕೊಳ್ತೀರಿ. ಆಸ್ ಆಫ್ ನಾವು ನೋಡಬಹುದು ಜಸ್ಟ್ 4% ಪ್ರೀಮಿಯಂ ಇದೆ ಸಾತ್ವಿಕ್ ಗ್ರೀನ್ ಎನರ್ಜಿದು. ಇನ್ನು GK ಎನರ್ಜಿ ಕೂಡ ಈಗಾಗಲೇ ಓಪನ್ ಆಗಿದೆ, ನಾಳೆ ನಾಡಿದ್ದು ಓಪನ್ ಇರುತ್ತೆ ಸಬ್ಸ್ಕ್ರಿಪ್ಷನ್ ಗೆ. ಇದರ ಪ್ರೀಮಿಯಂ ನೋಡಬಹುದು 14% ಇದೆ. ಇಲ್ಲೇನಂತ ದೊಡ್ಡ ಮಟ್ಟದ ಪ್ರೀಮಿಯಂ ಇಲ್ಲ, ಬಟ್ ಡೀಸೆಂಟ್ ಪ್ರೀಮಿಯಂ ನೋಡ್ಲಿಕ್ಕೆ ಕಾಣ್ತಾ ಇದೆ GK ಎನರ್ಜಿದು. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.